ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಈ ಕಾಂಗ್ರೆಸ್ ನಾಯಕರಿಗೆ ಈ ಬಾಯಿ ಚಟ ಜಾಸ್ತಿ ಆಗಿದೆ, ಅಂದರೆ ನಾಲಿಗೆಯ ಕಡತ ಜಾಸ್ತಿ ಆಗಿದೆ. ಜೊತೆಗೇನು ಅಂದರೆ ಸೂಕ್ಷ್ಮತೆಯೇ ಇಲ್ದಿರೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಒಂದೆರಡು ಕೇಸ್ಗಳಲ್ಲ, ಹಲವಾರು ಕೇಸ್ಗಳನ್ನು ನೋಡಿದ್ದೀವಿ. ಇವತ್ತು ಡಿ ಕೆ ಸುರೇಶ್ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳಿದ್ರು. ಅವ್ರು ಹೇಳಿದಂಥ ಈ ಮಾತಿದೆಯಲ್ಲ, ಈ ಮಾತನ್ನು ದೇಶದ ಜನ ಅದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಕಾಂಗ್ರೆಸ್ ನಾಯಕರು ಅರಗಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ಮಾತನ್ನು ಹೇಳಿದ್ರು. ಈ ದಕ್ಷಿಣ ರಾಜ್ಯಗಳು ದುಡಿದು ಹಾಕ್ತಾ ಇವೆ, ಉತ್ತರದ ರಾಜ್ಯಗಳು ತಿಂತಾ ಇವೆ. ಹೀಗಾಗಿ ಏನಂದರೆ ಇದೇ ರೀತಿಯ ತಾರತಮ್ಯ ಮನೋಭಾವನೆ ಮುಂದುವರಿತು ಅಂತಂದರೆ ಪ್ರತ್ಯೇಕ ರಾಷ್ಟ್ರ ಕೇಳಬೇಕಾಗುತ್ತೆ ಅನ್ನುವಂಥ ಮಾತನ್ನು ಡಿ ಕೆ ಸುರೇಶ್ ಹೇಳಿದರು. ಡಿ ಕೆ ಸುರೇಶ್ ಹೇಳಿದಂಥ ಮಾತಿದು. ಸ್ವತಃ ಅವರ ಬ್ರದರ್ ಕೂಡ ಈ ಮಾತನ್ನು ಒಪ್ಕೊಂಡಿಲ್ಲ, ಕಾಂಗ್ರೆಸ್ ನಾಯಕರು ಕೂಡ ಈ ಮಾತನ್ನು ಒಪ್ಕೊಂಡಿಲ್ಲ. ಹಾಗಾದರೆ ಡಿ ಕೆ ಸುರೇಶ್ ಹೇಳಿದ್ದೇನು, ಅದು ಯಾವ ರೀತಿ ಸಂಚಲನ ಸೃಷ್ಟಿ ಮಾಡಿದೆ, ಬನ್ನಿ ನೋಡೋಣ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಾವು ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನ ಇಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯನ್ನ ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಮಾನಸಿಕತೆ ವಿಭಜನೆಯ ಮಾನಸಿಕತೆ, ರಾಷ್ಟ್ರ ಒಡೆಯೋದ್ರೊಳಗೆ ನಿಸ್ಸೀಮರು, ನಿಜವಾಗ್ಲೂ ಕೂಡ ಖಂಡನೀಯ. ಇಂಥವರನ್ನ ಮೊದಲು ದೇಶದಿಂದ ಗಡೀಪಾರು ಮಾಡಬೇಕು. ಪ್ರತ್ಯೇಕ ರಾಷ್ಟ್ರದ ಕುರಿತು ಡಿಕೆ ಸುರೇಶ್ ಆಡಿರುವ ಮಾತು ಸದ್ಯ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಸುತ್ತಿನ ವಾಗ್ಯುದ್ಧಕ್ಕೆ ಕಾರಣವಾಗಿದೆ. ಇವತ್ತು ಕೇಂದ್ರ ಸರ್ಕಾರ ಮಧ್ಯಂತರ ಬಜೆಟ್ ಮಂಡಿಸಿತ್ತು. ಇದಕ್ಕೆ ಪ್ರತಿಕ್ರಿಯೆ ನೀಡುವಾಗ ಸಂಸದ ಡಿಕೆ ಸುರೇಶ್ ಬಜೆಟ್ನಲ್ಲಿ ಅನ್ಯಾಯವಾಗಿದೆ ಅಂತ ಕಿಡಿಕಾರಿದ್ರು. ಇಷ್ಟೇ ಆಗಿದ್ರೆ ಏನೂ ಆಗ್ತಿರ್ಲಿಲ್ಲ. ಮಾತು ಮುಂದುವರಿಸಿದ್ದ ಸಂಸದ ಸುರೇಶ್, ಇದೇ ರೀತಿಯಾದ್ರೆ ನಾವು ಪ್ರತ್ಯೇಕ ರಾಷ್ಟ್ರದ ಬೇಡಿಕೆ ಇಡುವ ಅನಿವಾರ್ಯತೆ ಎದುರಾಗುತ್ತೆ ಅಂತ ಗುಡುಗಿದ್ರು. ಇವತ್ತು ಅಭಿವೃದ್ಧಿ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಾವು ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನ ಇಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯನ್ನ ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಸಂಸದ ಸುರೇಶ್ ಈ ಮಾತು ಭಾರಿ ಚರ್ಚೆಗೆ ಗ್ರಾಸವಾಗ್ತಿದೆ. ಅದರಲ್ಲೂ ಇದು ಬಿಜೆಪಿಗೆ ಅಸ್ತ್ರವಾಗಿ ಸಿಕ್ಕಿದೆ. ಯಾಕಂದ್ರೆ ಹಿಂದೆ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆಯನ್ನೇ ಭಾರತ್ ತೋಡೋ ಯಾತ್ರೆ ಅಂತ ಟೀಕಿಸ್ತಿದ್ರು. ಇದೀಗ ಡಿ ಕೆ ಸುರೇಶ್ ಹೀಗೆ ಹೇಳಿದ್ರೆ ಬಿಡ್ತಾರ ಹೇಳಿ ಬಿಜೆಪಿಯ ನಾಯಕರು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ಅದಕ್ಕಾಗಿ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ಕೂಡ ಕಾಶ್ಮೀರವನ್ನ ಪಾಕಿಸ್ತಾನವನ್ನ ವಿಭಜನೆ ಮಾಡುವಂತ ಅದೇ ಮಾನಸಿಕತೆಯನ್ನ ಮತ್ತೆ ಮುಂದುವರಿಸಿದ್ದಾರೆ. ದೇಶವನ್ನ ಒಡೆಯುವಂತ ಒಂದು ಷಡ್ಯಂತ್ರ ಕಾಂಗ್ರೆಸ್ನವರ ಮನಸ್ಸಲ್ಲಿದೆ. ಅದನ್ನ ಇವತ್ತು ಸುರೇಶ್ ಅವರ ಮೂಲಕ ಮೇ ಬಿ ಕಾಂಗ್ರೆಸ್ ಅವರು ಹೇಳಿರ್ತಾರೆ. ಇವತ್ತು ಸಂವಿಧಾನದ 75ನೇ ವರ್ಷದ ಒಂದು ರಥಯಾತ್ರೆನ ಆಚರಣೆ ಕೂಡ ಮಾಡ್ತಾ ಇದೆ ರಾಜ್ಯದಲ್ಲಿ. ಇಂಥ ಸಂದರ್ಭದಲ್ಲಿ ಸಂಸದರು ಈ ರೀತಿ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯ. ಡಿಕೆ ಸುರೇಶ್ ಅವರ ವಾದಕ್ಕೆ ರಾಹುಲ್ ಗಾಂಧಿ ಉತ್ತರ ಕೊಡಬೇಕು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಉತ್ತರ ಕೊಡಬೇಕು. ನಮಗೆ ಉತ್ತರ ಭಾರತದ ಓಟ್ ಬೇಡ ಅಂತ ಅವರು ಉತ್ತರ ಕೊಡ್ಲಿ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಡಿಸಿಎಂ ಡಿಕೆ ಶಿವಕುಮಾರ್, ನಾವೆಲ್ಲರೂ ಅಖಂಡ ಭಾರತದವರು. ಜನರ ಭಾವನೆಯನ್ನ ಸುರೇಶ್ ಹೇಳಿದ್ದಾರೆ. ಉತ್ತರ ಭಾರತಕ್ಕೆ ಸಿಕ್ಕಿರುವುದು ನಮಗೆ ಸಿಗಬೇಕು ಎಂದಿದ್ದಾರೆ ಅಂತ ಸುರೇಶ್ ಹೇಳಿಕೆಗೆ ಸಮಜಾಯಿಷಿ ಕೊಟ್ಟಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಸಹ ಪ್ರತಿಕ್ರಿಯೆ ನೀಡಿದ್ದು ಅಖಂಡ ಕರ್ನಾಟಕ, ಅಖಂಡ ಭಾರತವಾಗಿಯೇ ಇರಬೇಕು ಎಂದಿದ್ದಾರೆ. ಜನ ಏನ್ ಮಾಡ್ತಾರೆ ಅಂದ್ರೆ, ನಾನು ಅಖಂಡ ಭಾರತದವನು, ಅವರು ಜನರ ಅಭಿಪ್ರಾಯ ಹೇಳಿದಾರಷ್ಟೇ. ಜನ ಆ ರೀತಿ ಯೋಚನೆ ಮಾಡ್ತಾರೆ, ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಅಂತ. ನಾನು ಅಖಂಡ ಭಾರತದವನು, ಭಾರತ ಒಂದೇ, ಅದು ಅವರ ಜನರ ಭಾವನೆ ಏನು ನಮ್ಗೆ ಅನ್ಯಾಯ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ಅಷ್ಟೇ. ನಾನು ಆ ಥರ ಎಲ್ಲ ದೇಶ ಕೇಳಕ್ಕೆ ಬೇರೆ, ದಕ್ಷಿಣ ಭಾರತ ಬೇರೆ ಮಾಡಿದ ಉತ್ತರ ಭಾರತ ಮಾಡಿದ್ದಾರೆ. ದೇಶದ ಸಾರ್ವಭೌಮತೆ ಇರಬೇಕು. ನಾವು ಡಿಮ್ಯಾಂಡ್ಗಳು ಮಾಡೋದು, ಒತ್ತಾಯ ಮಾಡೋದು, ಇಟ್ಸ್ ಎ ಫೆಡರಲ್ ಸ್ಟೇಟ್. ನಾವು ಫೆಡರಲಿಸಮ್ ಒಪ್ಕೊಂಡಿದ್ದೀವಿ. ಡಿಕೆ ಸುರೇಶ್ ಮಾತು ಸದ್ಯ ವಿಪಕ್ಷ ನಾಯಕರಿಗೆ ಅಸ್ತ್ರ ಸಿಕ್ಕಿದಂತಾಗಿದ್ದು, ಲೋಕಸಭೆ ಚುನಾವಣೆ ಫಲಿತಾಂಶದ ಮೇಲೂ ಇದು ಪರಿಣಾಮ ಬಿದ್ದರೆ ಅಚ್ಚರಿ ಇಲ್ಲ. ಬ್ಯೂರೋ ರಿಪೋರ್ಟ್, ಟಿವಿ9.